ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದ ಅತಿ ದೊಡ್ಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಚಿನ್ನದ ಬೆಲೆ ನಿಮಗೆ ಅಚ್ಚರಿ ಮತ್ತು ಟ್ವಿಸ್ಟ್ ಅನ್ನ ತರಬಹುದು. ಹೌದು, ಇವತ್ತು ಮತ್ತೆ ಬೆಲೆ ಇಳಿಕೆಯಾಗಿದೆ. ವಿಡಿಯೋನ ಮಿಸ್ ಮಾಡದೆ ನೋಡಿ, ದೊಡ್ಡ ಮಾಹಿತಿ ನಿಮಗೆ ಸಿಗಲಿದೆ. ಹೌದು, ಚಿನ್ನ ಖರೀದಿ ಮಾಡುವವರ ಗಮನಕ್ಕೆ ಇದು ಹೊಸ ಬೆಲೆ ಶಾಕ್ ಆಗಿದೆ. ಈಗ ಖರೀದಿ ಮಾಡುವವರ ಸಮಯ ತುಂಬಾನೇ ಮುಖ್ಯವಾಗಿದೆ. ಚಿನ್ನದ ಬೆಲೆ ಎಷ್ಟು ಇಳಿಕೆ ಆಗಿದೆ, ಮುಂದಿನ ವಾರದಲ್ಲಿ ಎಷ್ಟು ಇಳಿಕೆ ಆಗಬಹುದು, ಏಕಾಏಕಿ ಇಳಿಕೆಗೆ ಕಾರಣವಾದರೂ ಏನು, ಚಿನ್ನದ ಬೆಲೆಯಲ್ಲಿ ಇನ್ನೂ ಎಷ್ಟು ಇಳಿಕೆ ಮುಂದಿನ ದಿನದಲ್ಲಿ ಆಗುವ ಸಾಧ್ಯತೆ ಇದೆ ಎಂದು ತಜ್ಞರು ಹೇಳಿದ್ದಾರೆ. ಚಿನ್ನದ ಬೆಲೆಯಲ್ಲಿ ದೊಡ್ಡ ಬದಲಾವಣೆ ಆಗಬಹುದು ಎಂದು ಕೂಡ ಹೇಳಿಕೆಯನ್ನ ನೀಡುತ್ತಿದ್ದಾರೆ. ಹಾಗಾದ್ರೆ ಬನ್ನಿ, ನೀವು ಕೂಡ ಚಿನ್ನ ಮತ್ತು ಬೆಳ್ಳಿಯನ್ನ ಖರೀದಿಯನ್ನ ಮಾಡುವವರಾಗಿದ್ದಲ್ಲಿ ಈ ಕೂಡಲೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಚಿನ್ನ ಮತ್ತು ಬೆಳ್ಳಿಯಲ್ಲಿ ಬರುವ ಎಲ್ಲ ಹೊಸ ಅಪ್ಡೇಟ್ಗಳನ್ನ ಮೊದಲು ನಿಮಗೆ ನಾವು ತಿಳಿಸಲಿದ್ದೇವೆ. ಇವತ್ತಿನ 22 ಕ್ಯಾರೆಟ್, 18 ಕ್ಯಾರೆಟ್, 24 ಕ್ಯಾರೆಟ್ ಚಿನ್ನದ ಬೆಲೆ ಏನು, ಬೆಳ್ಳಿಯ ಬೆಲೆ ಏನಾಗಿದೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನು ನಡೆಯುತ್ತಿದೆ, ಇವತ್ತಿನ ಇಳಿಕೆಗೆ ಕಾರಣವಾದರೂ ಏನು ಎಂಬ ಎಲ್ಲಾ ಪ್ರಶ್ನೆಗೆ ಉತ್ತರ ಇಲ್ಲಿ ತಜ್ಞರ ಪ್ರಕಾರ ನಿಮಗೆ ಸಿಗಲಿದೆ. ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹಾಗಾದ್ರೆ ಬನ್ನಿ, ಇವತ್ತಿನ ಒಂದು ನಿಖರವಾದ ಮಾರುಕಟ್ಟೆಯ ಬೆಲೆಯನ್ನ ನೋಡೋಣ. ಅದಕ್ಕೂ ಮುಂಚೆ ನಿಮ್ಮ ಒಂದು ಸಣ್ಣ ಲೈಕ್ ಹಾಗೂ ಸಬ್ಸ್ಕ್ರೈಬ್ ನಮಗೆ ಪ್ರತಿದಿನದ ಮಾಹಿತಿಯನ್ನ ಸಂಗ್ರಹಿಸಲು, ಮಾರುಕಟ್ಟೆಯ ಮಾಹಿತಿಯನ್ನ ಸಂಗ್ರಹಿಸಲು ಪ್ರೋತ್ಸಾಹನ ನೀಡುತ್ತದೆ. ಈ ಕೂಡಲೇ ವಿಡಿಯೋಗೆ ಲೈಕ್ ಮತ್ತು ಶೇರ್ ಮಾಡುವುದನ್ನ ಮರೆಯಬೇಡಿ. ಇವತ್ತಿನ 18 ಕ್ಯಾರೆಟ್ ಬೆಲೆಯನ್ನ ನೋಡುವುದಾದರೆ 1 ಗ್ರಾಮ್ಗೆ 12,167 ರೂಪಾಯಿ. 18 ಕ್ಯಾರೆಟ್ ನ ಆಭರಣವನ್ನ ಖರೀದಿಯನ್ನ ಮಾಡಲು ಹೋದಲ್ಲಿ ಇವತ್ತು ಬೆಲೆ ಇಳಿಕೆ ಆಗಿದೆ. ಹೌದು, ನಿನ್ನೆಗೆ ಕಂಪೇರ್ ಮಾಡಿದಲ್ಲಿ ಇವತ್ತು ಬೆಲೆ ಇಳಿಕೆ ಆಗಿದೆ ಅಂತ ಹೇಳಬಹುದು. ಹಾಗೆ 8 ಗ್ರಾಮ್ಗೆ 97,000 ರೂಪಾಯಿ ಕಂಪೇರ್ ಮಾಡಿದ್ದಲ್ಲಿ ಇವತ್ತು 648 ರೂಪಾಯಿ ಇಳಿಕೆ ಆಗಿದೆ. ಹೌದು, ಮಾರ್ಚ್ 12ರ ಪ್ರಕಾರ ಇವತ್ತು ಚಿನ್ನ ಬೆಳ್ಳಿಯ ಒಂದು ಬೆಲೆ ಕುಸಿದಿದೆ. ನಿನ್ನೆ ಒಂದು ಮಾರ್ಕೆಟ್ ನಲ್ಲಿ ಏರಿಕೆಯಾಗಿತ್ತು, 2 ದಿನದ ಮಾರ್ಕೆಟ್ ಏರಿಕೆ ಕಂಡು ಬಂದಿತ್ತು. ಆದ್ರೆ ಇವತ್ತು ಮಾರ್ಚ್ 12ರ ಪ್ರಕಾರ ಇಳಿಕೆ ಆಗಿದೆ. 10ನೇ ಒಂದು ತಾರೀಕಿನಂದು ಇಳಿಕೆ ಆಗಲಿತ್ತು, ಆದರೆ ಏರಿಕೆ ಆಗಿ ಕಂಡು ಬಂದಿತ್ತು. 11ನೇ ತಾರೀಕಿನಂದು ಕೂಡ ಏರಿಕೆ ಕಂಡು ಬಂದಿತ್ತು. ಈಗ ಮಾರ್ಚ್ 12 ಇಳಿಕೆಯಾಗಿದೆ. ಇದರ ಜೊತೆಗೆ 10 ಗ್ರಾಮ್ಗೆ ಎಷ್ಟು ಎಂಬುದನ್ನ ನೋಡೋಣ ಬನ್ನಿ. 10 ಗ್ರಾಮ್ 18 ಕ್ಯಾರೆಟ್ ಆಭರಣವನ್ನ ಖರೀದಿಯನ್ನ ನೀವು ಮಾಡಲು ಹೋದಲ್ಲಿ 1,21,670 ರೂಪಾಯಿ ಹಣ ನೀವು ಕೊಡಬೇಕಾಗುತ್ತದೆ. ನಿನ್ನೆ ಒಂದು ಖರೀದಿಯನ್ನ ಮಾಡಿದವರಿಗೆ ಇವತ್ತು 810 ರೂಪಾಯಿ ಲಾಸ್ ಅಂತ ಹೇಳಬಹುದು. ಇವತ್ತಿನ ಒಂದು ಬೆಲೆ ಇಳಿಕೆಯಾಗಿದೆ. ಯಾರು ಖರೀದಿಯನ್ನ ಮಾಡಲಿದ್ದೀರಿ ಅವರು ಯೋಚನೆಯನ್ನ ಮಾಡಿ ಖರೀದಿಯನ್ನ ಮಾಡಬಹುದಾಗಿದೆ. ಇದರ ಜೊತೆಗೆ ಬನ್ನಿ, 24 ಕ್ಯಾರೆಟ್ ಪ್ಯೂರ್ ಚಿನ್ನದ ಬೆಲೆ ಎಷ್ಟಾಗಿದೆ, ಅದರಲ್ಲಿ ಎಷ್ಟು ಇಳಿಕೆ ಆಗಿದೆ ಎಂಬುದನ್ನ ನೋಡೋಣ. 24 ಕ್ಯಾರೆಟ್ 1 ಗ್ರಾಮ್ಗೆ 16,222 ರೂಪಾಯಿ ಆಗಿದೆ. ನಿನ್ನೆಗೆ ಕಂಪೇರ್ ಮಾಡಿದಲ್ಲಿ ಇಲ್ಲೂ ಕೂಡ ಇಳಿಕೆ ಆಗಿದೆ. 8 ಗ್ರಾಮ್ಗೆ 1,29,776 ರೂಪಾಯಿ ಇದೆ. ಇಲ್ಲಿ ಕಂಪೇರ್ ಮಾಡಿದಲ್ಲಿ 872 ರೂಪಾಯಿ ಇಳಿಕೆಯಾಗಿದೆ. 10 ಗ್ರಾಮ್ ನೀವೇನಾದ್ರೂ ಪ್ಯೂರ್ ಗಟ್ಟಿ ಚಿನ್ನವನ್ನ ಖರೀದಿಯನ್ನ ಮಾಡಲು ಹೋದಲ್ಲಿ 1,62,220 ರೂಪಾಯಿ ನೀವು ಕೊಡಬೇಕಾಗುತ್ತದೆ. ನಿನ್ನೆಗೆ ಕಂಪೇರ್ ಮಾಡಿದಲ್ಲಿ ಇಲ್ಲಿ 1,080 ರೂಪಾಯಿ ಇಳಿಕೆಯಾಗಿದೆ ಎಂದು ಹೇಳಬಹುದು. ನಿನ್ನೆ ಒಂದು ಕಂಪೇರ್ ಮಾಡಿದಲ್ಲಿ ಅಂದರೆ 2026 ಮಾರ್ಚ್ 10-11ಕ್ಕೆ ಕಂಪೇರ್ ಮಾಡಿದಲ್ಲಿ ಇವತ್ತು ಬೆಲೆ ಇಳಿಕೆ ಆಗಿದೆ. 2 ದಿನ ಏರಿಕೆ ಆಗಿತ್ತು, ಇವತ್ತು ಮತ್ತೆ ಇಳಿಕೆ ಆಗಿದೆ ಎಂದಿದ್ದಾರೆ. ಹೌದು, ಮದುವೆ ಸೀಸನ್ ನಲ್ಲಿ ಏಪ್ರಿಲ್ ಮೇ ಮದುವೆ ಸೀಸನ್ ಇರುವ ಕಾರಣದಿಂದಾಗಿ 22 ಕ್ಯಾರೆಟ್ ಆಭರಣವನ್ನ ಮಾಡಿಸಲು ಕೆಲ ಗ್ರಾಹಕರು ಮುಂದಾಗಿದ್ದಾರೆ. ಅಂತವರಿಗೆ ಈ ಒಂದು ಬೆಲೆ ತುಂಬಾನೇ ಮುಖ್ಯವಾಗಿರುತ್ತದೆ. 1 ಗ್ರಾಮ್ಗೆ 14,870 ರೂಪಾಯಿ ಇದೆ. 8 ಗ್ರಾಮ್ಗೆ 1,18,960 ರೂಪಾಯಿ ಇದೆ. 10 ಗ್ರಾಮ್ಗೆ 1,48,700 ರೂಪಾಯಿ ಇದೆ. ಇದು ಇವತ್ತಿನ ಆಭರಣದ ಒಂದು ಬೆಲೆ ಆಗಿದೆ. ಸ್ಕ್ರೀನ್ ಮೇಲೂ ಕೂಡ ನೀವು ನೋಡಬಹುದಾಗಿದೆ ಎಷ್ಟು ಇಳಿಕೆ ಆಗಿದೆ ಎಂದಲ್ಲಿ 800ರಿಂದ
1,000 ರೂಪಾಯಿ ತನಕ ಇಳಿಕೆಯಾಗಿದೆ ಎಂದು ಕೂಡ ಹೇಳಬಹುದಾಗಿದೆ. ಆಭರಣವನ್ನ ಖರೀದಿ ಮಾಡುವವರು 1 ಗ್ರಾಮ್ಗೆ ಲೆಕ್ಕ ಹಾಕಬೇಕಾಗುತ್ತದೆ. ನೀವು 5 ಗ್ರಾಮ್ನ ನೆಕ್ಲೆಸ್ ಅನ್ನ ಖರೀದಿಯನ್ನ ಮಾಡಿದಲ್ಲಿ 14,870. ಇದರ ಜೊತೆಗೆ ಇಂಟು 5 ಮಾಡಬೇಕು. ಹಾಲ್ ಮಾರ್ಕ್ ಇರಬೇಕು. ಇದರ ಜೊತೆಗೆ GST ಇದ್ದಲ್ಲಿ GST ಹಾಗೂ ಮೇಕಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಹಾಕುತ್ತಾರೆ. ನೀವು ಲೆಕ್ಕ ಹಾಕಿ ಅಂಗಡಿಯವರು ಎಷ್ಟು ಹೇಳುತ್ತಾರೆ ಎಂಬುದನ್ನ ನೀವು ತೆಗೆದುಕೊಂಡು ಎಲ್ಲವನ್ನ ವಿಚಾರವನ್ನ ಮಾಡಿ ನಿಮ್ಮ ಹಣವನ್ನ ಕೊಡಿ. ಏಕೆಂದಲ್ಲಿ 1 ರೂಪಾಯಿ ಕೂಡ ನಿಮಗೆ ತುಂಬಾನೇ ಮುಖ್ಯವಾಗಿರುತ್ತದೆ. ಹೀಗಾಗಿ ಚಿನ್ನ ಮತ್ತು ಬೆಳ್ಳಿಯನ್ನ ಖರೀದಿಯನ್ನ ಮಾಡುವಾಗ ತುಂಬಾನೇ ಹುಷಾರಾಗಿ ಖರೀದಿಯನ್ನ ಮಾಡಬೇಕು. ಬನ್ನಿ ಹಾಗಾದ್ರೆ ಇವತ್ತಿನ ಬೆಳ್ಳಿ ದರವನ್ನ ನೋಡೋಣ. ಬೆಳ್ಳಿಯು ಕೂಡ ಕುಸಿದಿದೆ. ಹೌದು, ಬರೋಬ್ಬರಿ 10,000 ರೂಪಾಯಿನಷ್ಟು ಬೆಳ್ಳಿಯ ಬೆಲೆಯಲ್ಲಿ ಕುಸಿತವಾಗಿದೆ ಎಂದು ಕೂಡ ಹೇಳಬಹುದಾಗಿದೆ. ಮೊನ್ನೆಯಷ್ಟೇ 10,000 ರೂಪಾಯಿ ಏರಿಕೆಯಾಗಿತ್ತು. ಮಾರ್ಚ್ 10 ಹಾಗೂ 11ನೇ ತಾರೀಕಿನಂದು 10,000 ರೂಪಾಯಿ ಏರಿಕೆಯಾಗಿತ್ತು. ಇವತ್ತು ಮತ್ತೆ 10,000 ಬೆಳ್ಳಿ ದರವನ್ನ ನೋಡುವುದಾದರೆ 1 ಗ್ರಾಮ್ಗೆ 280 ರೂಪಾಯಿ. ನಿನ್ನೆಗೆ ಕಂಪೇರ್ ಮಾಡಿದಲ್ಲಿ ಇಲ್ಲೂ ಕೂಡ ಚೇಂಜಸ್ ಆಗಿದೆ. 8 ಗ್ರಾಮ್ಗೆ 2,240 ರೂಪಾಯಿ, 10 ಗ್ರಾಮ್ಗೆ 2,800 ರೂಪಾಯಿ. ಹಾಗೆ 1 ಕೆಜಿ ಬೆಳ್ಳಿಯನ್ನ ನೀವು ಖರೀದಿಯನ್ನ ಮಾಡಲು ಹೋದಲ್ಲಿ 2,80,000 ರೂಪಾಯಿ. ನಿನ್ನೆಗೆ ಕಂಪೇರ್ ಅನ್ನ ಮಾಡಿದಲ್ಲಿ 10,000 ರೂಪಾಯಿ ಬೆಳ್ಳಿಯಲ್ಲಿ ಇಳಿಕೆಯಾಗಿದೆ. ಹಾಗಾದ್ರೆ ಈ ಇಳಿಕೆಗೆ ಮುಖ್ಯವಾದ ಕಾರಣವಾದರೂ ಏನು ಎಂಬುದನ್ನ ನಿನ್ನೆ ಒಂದು ಮಾರ್ಕೆಟ್ ನ ಒಂದು ದತ್ತಾಂಶಗಳನ್ನ ಇವತ್ತು ನಿಮ್ಮ ಮುಂದೆ ಇಡಲಿದ್ದೇವೆ. ಬನ್ನಿ ಹಾಗಾದ್ರೆ ಮೊದಲನೆಯ ಒಂದು ಕಾರಣವನ್ನ ನೋಡೋಣ. ಹೌದು, ನಿನ್ನೆ ಟ್ರೇಡಿಂಗ್ ಮಾರ್ಕೆಟ್ ನಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಎಲ್ಲಿ ಹೂಡಿಕೆದಾರರು ಅತಿ ಹೆಚ್ಚಿನ ಒಂದು ಹೂಡಿಕೆಯನ್ನ ಮಾಡಿದ್ದಾರೆ ಎಂಬುದನ್ನ ನೋಡೋಣ. ಡಾಲರ್ನ ಬೆಲೆ ಹೆಚ್ಚಾಗಿರುವುದರಿಂದ ಎಲ್ಲರೂ ಕೂಡ ಅಲ್ಲಿ ಹೂಡಿಕೆಯನ್ನ ಮಾಡಿದ್ದಾರೆ ಎಂಬುದು ಮೊದಲನೇ ಕಾರಣ ತಿಳಿದು ಬಂದಿದೆ. ನಿನ್ನೆ ಒಂದು ಮಾರ್ಕೆಟ್ ನಲ್ಲಿ ಡಾಲರ್ನ ಮೇಲೆ ಹೂಡಿಕೆ ಹೆಚ್ಚಾಗಿತ್ತು. ಚಿನ್ನ ಮತ್ತು ಬೆಳ್ಳಿಯ ಒಂದು ದರದಲ್ಲಿ ಹೂಡಿಕೆ ಕಡಿಮೆ ಆಗಿತ್ತು. ಹೀಗಾಗಿ ಚಿನ್ನ ಮತ್ತು ಬೆಳ್ಳಿಯ ಒಂದು ಇವತ್ತು ಮಾರ್ಚ್ 12 ಓಪನಿಂಗ್ ಮಾರ್ಕೆಟ್ ನಲ್ಲಿ ಬೆಳ್ಳಿ ಮತ್ತು ಚಿನ್ನದ ಬೆಲೆ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಪ್ರಭಾವ. ಹೌದು, ಎಲ್ಲ ಕಂಪನಿಗಳು ಹಾಗೂ ಎಲ್ಲ ದೇಶಗಳು ಚಿನ್ನದ ಮೇಲೆ ಇವತ್ತು ಹೂಡಿಕೆಯನ್ನ ಮಾಡಿಲ್ಲ ಎಂದು ಕೂಡ ಹೇಳಲಾಗುತ್ತಿದೆ. ಇದರ ಜೊತೆಗೆ ಹೂಡಿಕೆದಾರರು ಲಾಭವನ್ನ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಹೌದು, ಯಾರು ತಾವು ಚಿನ್ನವನ್ನ 1,80,000 1,90,000 ಇದ್ದಾಗ ಖರೀದಿಯನ್ನ ಮಾಡಿದ್ದಾರೆ ನೋಡಿ. ಅವರು ಮುಂದಿನ ದಿನದಲ್ಲಿ ಮಾರ್ಕೆಟ್ ನಲ್ಲಿ ಇಳಿಮುಖ ಇದ್ದಾಗ ಅವರು ಹೆದರಿ ಮಾರುಕಟ್ಟೆಯಲ್ಲಿ ಚಿನ್ನವನ್ನ ಮಾರಾಟವನ್ನ ಮಾಡಿರುತ್ತಾರೆ. ಅಂದ್ರೆ ಫಿಸಿಕಲ್ ಫಾರ್ಮ್ ನಲ್ಲಿ ಇದ್ದ ಚಿನ್ನವನ್ನ ಮಾರಾಟವನ್ನ ಮಾಡಿರುತ್ತಾರೆ ಪ್ರಾಫಿಟ್ ಅನ್ನ ಪಡೆಯಲು. ಹೀಗಾಗಿ ಯಾರು ಕೂಡ ಚಿನ್ನದ ಮೇಲೆ ಪ್ರಾಫಿಟ್ ಅನ್ನ ತೆಗೆದುಕೊಳ್ಳಲು ಮುಂದಾಗುತ್ತಾರೆ ನೋಡಿ. ಅವಾಗ ಎಲ್ಲರೂ ಕೂಡ ಸೇಲ್ ಅನ್ನ ಮಾಡುತ್ತಾರೆ. ಡಿಮ್ಯಾಂಡ್ ಕಡಿಮೆ ಆಗುತ್ತದೆ. ಡಿಮ್ಯಾಂಡ್ ಕಡಿಮೆ ಆದಾಗ ಬೆಲೆ ಕೂಡ ಕಡಿಮೆ ಆಗುತ್ತದೆ. ಹಾಗೆ ಸಪ್ಲೈ ಕೂಡ ಹೆಚ್ಚಿರುತ್ತದೆ. ಆವಾಗ ಬೆಲೆ ಮತ್ತೆ ಕಡಿಮೆ ಆಗುತ್ತದೆ. ಈ ಒಂದು ಕಾರಣದಿಂದಾಗಿ ನಿನ್ನೆ ಒಂದು ಚಿನ್ನದ ದರದಲ್ಲಿ 500 ರೂಪಾಯಿನಿಂದ 1,000 ರೂಪಾಯಿ ಇಳಿಕೆಯಾಗಿದೆ ಎಂದು ತಜ್ಞರು ಮಾಹಿತಿಯನ್ನ ನೀಡಿದ್ದಾರೆ. ಈಗ ಮುಂಬರುವ ವಾರದಲ್ಲಿ ಮತ್ತಷ್ಟು ಇಳಿಕೆಯಾಗುತ್ತದೆಯಾ ಅಥವಾ ಇರುತ್ತದೆಯಾ ಹೀಗೆ ಸ್ಥಿರವಾಗಿ ಎಂಬುದರ ಪ್ರಶ್ನೆಯನ್ನ ನೋಡೋಣ. ಬನ್ನಿ. ತಜ್ಞರ ಪ್ರಕಾರ ಮಾರ್ಚ್ 1 ತಿಂಗಳಿನಲ್ಲಿ ಚಿನ್ನದ ಬೆಲೆಯನ್ನ ಊಹಿಸಲು ಆಗುತ್ತಿಲ್ಲ ಎಂದು ಹೇಳುತ್ತಿದ್ದಾರೆ. ಹೌದು, 2 ದಿನಗಳ ಮಾರ್ಕೆಟ್ ಅನ್ನ ನೋಡಿದಲ್ಲಿ ಮಾರ್ಕೆಟ್ ಸ್ಥಿರವಾಗಿದೆ. ಆದರೆ ಯಾವ ದಿನದಂದು ಇಳಿಕೆಯಾಗಿದೆ ಎಂಬುದನ್ನ ಹೇಳಲು ಕಷ್ಟವಾಗುತ್ತಿದೆ ಎಂದು ಹೇಳುತ್ತಿದ್ದಾರೆ. ಹೌದು, ದೇಶ ವಿದೇಶಗಳಲ್ಲಿ ಬರೋಬ್ಬರಿ ಯುದ್ಧದ ವಾತಾವರಣಗಳಿವೆ. ಅಮೆರಿಕದ ಪಾಲಿಸಿ ಹಾಗೆ ವಿವಿಧ ಒಂದು ದೇಶಗಳ ಬಡ್ಡಿ ದರಗಳ ಕಾರಣದಿಂದಲೂ ಕೂಡ ಚಿನ್ನ ಮತ್ತು ಬೆಳ್ಳಿಯ ಬೆಲೆಯನ್ನ ಊಹಿಸಲು ಆಗುವುದಿಲ್ಲ. ಆದರೆ ಒಂದು ಕೂಡ ಹೇಳಬಹುದು, ಇವತ್ತಿನ ಒಂದು ವಿಡಿಯೋದ ಪ್ರಕಾರ ಇವತ್ತಿನ ಚಿನ್ನದ ಬೆಲೆಯಲ್ಲಿ 1,000 ರೂಪಾಯಿ ಇಳಿಕೆ ಆಗಿದೆ. ನಾಳೆಯ ಒಂದು ವಾರದಲ್ಲಿ ಅಂದ್ರೆ ಮುಂಬರುವ ಒಂದು ವಾರದಲ್ಲಿ ಮತ್ತಷ್ಟು ಇಳಿಕೆ ಆಗಬಹುದು ಎಂದು ಕೂಡ ಹೇಳಲಾಗುವುದು. ಆದರೆ ಮಾರ್ಕೆಟ್ನ ಒಂದು ಅಂಕಿ ಅಂಶಗಳು ಯಾವಾಗ ಎಲ್ಲಿ ಬದಲಾಗಲಿದೆ ಎಂಬುದು ಯಾರಿಗೂ ಕೂಡ ಊಹೆಯನ್ನ ಮಾಡಲು ಸಾಧ್ಯವಾಗುವುದಿಲ್ಲ. ಹೀಗಾಗಿ ಚಿನ್ನ ಮತ್ತು ಬೆಳ್ಳಿಯ ಒಂದು ಪ್ರತಿದಿನದ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಈ ಕೂಡಲೇ ಚಿನ್ನ
ಮತ್ತು ಬೆಳ್ಳಿಯ ದರವನ್ನ ಶೇರ್ ಅನ್ನ ಮಾಡಿಕೊಳ್ಳಿ. ಅವರಿಗೂ ಕೂಡ ಗೊತ್ತಾಗಲಿ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಎಷ್ಟು ಬದಲಾವಣೆ ಆಗುತ್ತಿದೆ, ಎಷ್ಟು ಏರಿಕೆ ಆಗುತ್ತಿದೆ, ಎಷ್ಟು ಇಳಿಕೆ ಆಗುತ್ತಿದೆ ಎಂಬುದನ್ನ. ಇದೇ ರೀತಿ ಸಿಗ್ತೀನಿ ನಿಮಗೆ ಮುಂದಿನ ಒಂದು ಹೊಸ ಬರುವ ವಿಡಿಯೋದಲ್ಲಿ. ಅಲ್ಲಿ ತನಕ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.